ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದರೆ ನೀವು ಚೇಂಜ್ ಆಗ್ತಿರೋ ಇಲ್ಲಿ ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರೇ ರಾಜಕೀಯದೊಳಗಡೆ ಹೊರಟೋಗ್ಬಿಟ್ಟಿದ್ದಾರೆ. ಸೊ ನೀವೇನಾದರೂ ಬಂದರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತೀನಿ ಅಂತಂದರೆ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಸರ್? ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರಂತ, ಚೇಂಜ್ ಆಗ್ತಿದ್ದಂಗೆ ನಾನು ಟೈಟ್ ಮಾಡ್ಕೋತೀನಿ ಫಸ್ಟ್. ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಹೇಬ್ರ ಬಗ್ಗೆ, ಹೌದೌದು ಅವ್ರ ಬಗ್ಗೆ ಹೇಳಿದ್ದು ನೀವು ನಟ್ಟು ಬೋಲ್ಟು ಅಂತ ಹೇಳಿದ್ರಿ. ಇನ್ಯಾರು ಹೇಳಿದ್ರು? ನಟ್ಟು ಬೋಲ್ಟ್ ಅಂದ್ರೆ ಅವರೊಬ್ಬರೇ ಬರೋದು ಪ್ರಸಿದ್ಧವಾಗಿ. ಸರ್ ಅಂತಂದ್ರೆ ನಾನು ಜಸ್ಟ್ ಆ ಒಂದು ವರ್ಡ್ನ ನೀವು ಕೇಳಿದ್ರೆ ಡೈರೆಕ್ಟ್ ಆಗಿ ಕೇಳು, ಯಾವ ಇಲ್ಲ ಬೇರೆಲ್ಲೂ ಕೇಳ್ಬೋದಿತ್ತು. ನೀವು ನಟ್ಟು ಬೋಲ್ಟ್ ಅಂತ ಯಾಕೆ ಹೇಳಿದ್ರಿ? ಅದೊಂದು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ ಆ ವರ್ಡ್. ಸೊ ಯಾವಾಗಿಂದ? ಅವರು ಹೇಳ್ದಾಗಿಂದ, ಯಾರು ಹೇಳ್ದಾಗಿಂದ? ಡಿ ಕೆ ಸಾಹೇಬ್ ಮತ್ತೆ ಅದೇ ಕೇಳ್ತಾರೆ, ಹೇಳ್ದಾಗಿಂದ ಫೇಮಸ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲಿ ಲಿಂಕ್ ಮಾಡಿ ಈ ತರದೊಂದು ಟಾಪಿಕ್ಗೆ ಆ ತರ ಪ್ರಾಯಿಕಾಗಿ ಹೇಳ್ತೀನಿ ಕೇಳಿ. ಡಿ ಕೆ ಸಾಹೇಬ್ರದ್ದು ಏನಿಲ್ಲ ಇದರಲ್ಲಿ ಎಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವ್ರದ್ದು. ಓಕೆ, ಸಾಧು ಕೋಕಿಲ ಅವರು ಆಮೇಲೆ ಕೂತ್ಕೊಂಡು ಹೇಳ್ತಾರೆ ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡಲಿ, ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ. ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟಾಗಿ ನಿಂತ್ಕೊಂಡ್ರು, ಕೇಳಿಸ್ಕೊತಾ ಇರ್ತಾರೆ. ಈಗ ಸಾಧು ಇದನ್ನ ನೋಡ್ತಾ ಇರ್ತಾರೆ.